ನಾನಂತೂ ಪಾಪ ಯಾರೋ ದಲಿತರು ಕೊಟ್ಟು ಜಮೀನು ನಿವೇಶನ ಮಾಡಿ ಅಂತ ಹೇಳಿ, ಅದು ಯಾವುದೋ ಒಂದು ಸೊಸೈಟಿ, ಆ ಅಸಲಿ ಸೊಸೈಟಿಯಿಂದ ನಕಲಿ ಮಾಡಿ, ನಕಲಿ ಸೊಸೈಟಿನ ಅಸಲಿ ಮಾಡ್ಕೊಂಡು ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಿರ್ತಕ್ಕಂಥ ನಮ್ಮ ಸಿ ಡಿ ಶಿವು ನನ್ನ ಬಗ್ಗೆ ಚರ್ಚೆ ಮಾಡ್ತೇನೆ ಅನ್ನೋದು ಅರ್ಥ ಇದೆಯಾ? ಅಸಲಿ ನಕಲಿ ಮಾಡೋದು ಇವ್ರ ಜಾಯಮಾನ, ಇವ್ರು ನನ್ನ ಬಗ್ಗೆ ಚರ್ಚೆ ಮಾಡ್ತಾರ? ನಮ್ಮದು ತೆರೆದ ಪುಸ್ತಕ, ನಮ್ಮದೇನಿಲ್ಲ ಅಲ್ಲಿ. ಏನು ಬೇಕಾದ್ರೂ ನನ್ನ ಜೀವನದಲ್ಲಿ ಮಾಡಿರ್ತಕ್ಕಂಥ ತಪ್ಪೇ ಇರಲಿ ಒಳ್ಳೆಯದೇ ಇರಲಿ ಸಾರ್ವಜನಿಕವಾಗಿ ಹೇಳ್ಕೊಂಡಿದ್ದೇನೆ ನಾನು. ಮಾಡಲಿ. ಅಯ್ಯೋ, ಈಗ ಒಂದು ಇವ್ರದ್ದು ಒಂಥರ ಆದರೆ ಯಾವುದೋ ಒಂದು ಬೆನಗಾನಹಳ್ಳಿಲೂ ಒಂದು ಕೇಸ್ ಇದೆ. ಈಗ ಸಿದ್ದರಾಮಯ್ಯನವ್ರದ್ದು ಅಲ್ಲೆಲ್ಲೋ ಮೈಸೂರಿನಲ್ಲಿ ನಡೆದಿಲ್ವಾ? ಸತ್ತಿರ್ತಕ್ಕಂಥ ವ್ಯಕ್ತಿ ಹೆಸರಿನಲ್ಲಿ ಡಿನೋಟಿಫಿಕೇಷನ್ನು. ಇವರು ಯು ಡಿ ಮಿನಿಸ್ಟರ್ ಆಗಿ ಬೆನಗಾನಹಳ್ಳಿ ಪ್ರಕರಣ ಒಂದಿದೆ. ಪಾಪ ಅದು ಎಷ್ಟು ಕೋಟಿ ಖರ್ಚು ಮಾಡ್ಕೊಂಡ್ರು ಅಂತ ಉಳಿಸ್ಕೊಳ್ಳೋಕ್ಕೆ ಕೇಸ್ ಹಾಕಿದ್ರಲ್ಲ, ಅವ್ರಿಗೆ ಎಷ್ಟು ಕೋಟಿ ಕೇಸ್ ಹಾಕಿದ್ದಾನೆ. ಪಾಪ ನಿಷ್ಠಾವಂತ ಇದ್ದ. ಈಗ ಅವನ ಜೊತೆಲ್ಲ ಓಡಾಡ್ತಿದ್ದ, ನನ್ನ ಹತ್ರಲ್ಲೇ ಇದ್ದ. ಆ ಕೇಸ್ ವಾಪಸ್ ತೆಗೆಸು ಅಂತ ಎಷ್ಟು ದುಡ್ಡು ಕೊಟ್ಟಿದ್ದಪ್ಪ? ತಪ್ಪು ಮಾಡದೇ ಇದ್ದರೆ ನ್ಯಾಯಾಲಯದಲ್ಲಿ ಫೇಸ್ ಮಾಡಬೇಕಾಗಿತ್ತು. ಪ್ರತಿಯೊಂದನ್ನು ಹಣದ ಮುಖಾಂತರವೇ, ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರವೇ ಜೀವನ ಮಾಡ್ತಕ್ಕಂಥವ್ರು ನಿಮ್ಮಿಂದ ನಾನು ಪಾಠ ಕಲಿಬೇಕಾ? ಭಾಳ ವಿಷಯ ಚರ್ಚೆ ಇದೆ, ಮಾತಾಡೋಣ ಬನ್ನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.